ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ರಿಕೆಟ್ ನ ಹಬ್ಬ ಅಂತ ಕರೆಸ್ಕೊಳ್ಳೋ IPL ಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಿಂದಲೇ RCB ವರ್ಸಸ್ SRH ಮ್ಯಾಚ್ ಈಗ ಮ್ಯಾಚ್ ನ ಟಿಕೆಟ್ ಸೇಲ್ ಆಗ್ತಾ ಇದೆ. ಇದೇ ಶನಿವಾರ ಬೆಂಗಳೂರಿನಲ್ಲಿ IPL ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಈ ಮ್ಯಾಚ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ RCB ಈಗ ಕೊಟ್ಟಿದೆ. RCB ಅಧಿಕೃತ ವೆಬ್ಸೈಟ್ ನಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿ ಮಾತ್ರ ಅಪ್ಲಿಕೇಶನ್ಗಳು ಅಂದ್ರೆ ಟಿಕೆಟ್ಗಳು ಲಭ್ಯ ಆಗುತ್ತೆ. ಟಿಕೆಟ್ ನಲ್ಲೇ ಪ್ರವೇಶ ದ್ವಾರ, ಗೇಟ್ ಹಾಗೆ ಸ್ಟ್ಯಾಂಡ್, ಸೀಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಎಲ್ಲೂ ಕೂಡ ಅವಘಡಗಳಾಗಬಾರ್ದು, ಜನ ಕನ್ಫ್ಯೂಷನ್ ಆಗಬಾರ್ದು, ಎಲ್ಲಂದ್ರಲ್ಲಿ ಗೂಳಿ ತರ ನುಗ್ಗದ್ ಬೇಡ. ನಿಮಗೆ ಎಲ್ಲಿ ಕೊಟ್ಟಿರ್ತೀವೋ ಅಲ್ಲೋ ಕುತ್ಕೊಳ್ಳಿ ಅಂತ. ಆಮೇಲೆ ಈ ಸಲದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, RCB ಕಪ್ ತಗೊಂಡ ಟೈಮ್ನಲ್ಲಿ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರಲ್ಲ, ಅವರಿಗೆ ಗೌರವ ಕೊಡುವ ಸಲುವಾಗಿ ಮೃತರ ಹೆಸರಲ್ಲಿ 11 ಸೀಟ್ಗಳನ್ನ ಖಾಲಿ ಇಡೋಕೆ ಅಥವಾ ಅವರ ಹೆಸರಲ್ಲಿ ರಿಸರ್ವ್ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಅಂಡ್ ಇದೊಂದು ಸಲಕ್ಕೆ ಮಾತ್ರ ಇದು ಸೀಮಿತ ಅಲ್ಲ, ಮುಂದೆ ನಡೆಯುವಂತಹ ಎಲ್ಲಾ ಪಂದ್ಯದಲ್ಲೂ ಕೂಡ 11 ಸೀಟ್ ಅವರುಗಳಿಗೋಸ್ಕರ ರಿಸರ್ವ್ ಮಾಡೋಕೆ RCB ಒಂದು ತೀರ್ಮಾನವನ್ನ ತಗೊಂಡಿದೆ. ಮೃತ 12 ಮಂದಿಗೆ RCB ಇಂದ ಮತ್ತೊಂದು ಗೌರವ. ಇನ್ನು ಮುಂದೆ ಪ್ರಾಕ್ಟೀಸ್ ವೇಳೆ ಎಲ್ಲರ ಜರ್ಸಿ ನಂಬರ್ 11 ಅಂತೆ. ಪ್ರಾಕ್ಟೀಸ್ ನಲ್ಲಿ ಜರ್ಸಿ ನಂಬರ್ 11. ಪ್ರತಿ ಪ್ರಾಕ್ಟೀಸ್ ಟೈಮ್ ಅಲ್ಲೂ ಕೂಡ ಪ್ಲೇಯರ್ಸ್ ಜರ್ಸಿ ನಂಬರ್ ಇನ್ನು ಮುಂದೆ 11 ಇರುತ್ತೆ. RCB ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಅಧಿಕೃತ ಘೋಷಣೆಯನ್ನ ಕೊಟ್ಟಿದೆ. 11 ಜನರ ಸಾವಿಗೆ ಸಂತಾಪ ಸೂಚಿಸುವ ಪರಿ ಇದು. ಪ್ರತಿ ಮ್ಯಾಚ್ನ ಪ್ರಾಕ್ಟೀಸ್ಗೆ ಜರ್ಸಿ ನಂಬರ್ 11 ಬಳಕೆ ಮಾಡ್ತಾರೆ. ಮೊದಲ ಮ್ಯಾಚ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಆಡೋಕೆ ನಿರ್ಧಾರ ಮಾಡಿದ್ರು. ಈಗ ಪ್ಲೇಯಿಂಗ್ 11 ಎಲ್ಲರೂ ಕೂಡ ಕಪ್ಪು ಪಟ್ಟಿ ಧರಿಸ್ತಾರೆ ಈ ಸಲ. ಆಮೇಲೆ ಇನ್ನೊಂದೇನಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರ ಜರ್ಸಿ ನಂಬರ್ 11 ಆಗಿರುತ್ತೆ. ಅದೇಂದ್ರ ಸೂಚ್ಯಾಂಕ ಅಥವಾ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, 11 ಜನ ಚಿಕ್ಕಬಳ್ಳಾಪುರದ ಶ್ರವಣ್, ಯಾದಗಿರಿಯ ಶಿವಲಿಂಗ, ಕೋಲಾರದ ಸಹನಾ, ಚಿಕ್ಕಬಳ್ಳಾಪುರದ ಪ್ರಜ್ವಲ್, ಮಂಡ್ಯದ ಪೂರ್ಣಚಂದ್ರ, ಚಿನ್ನಯ್ಯ ಶೆಟ್ಟಿ, ದಿವ್ಯಾಂಶಿ, ಅಕ್ಷತಾ, ಭೂಮಿಕ್, ಮನೋಜ್ ಕುಮಾರ್, ಹೀಗೆ 11 ಜನ ಯುವಕರನ್ನ ರಾಜ್ಯ ಕಳ್ಕೊಂಡು ತಬ್ಲಿಯಾಗಿತ್ತು. ಅವ್ರ ಮನೆಯಲ್ಲಿ ಇವತ್ತಿಗೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. RCB ಅಭಿಮಾನಿಗಳು, ಇವರು ಅಪ್ಪಟ ಅಭಿಮಾನಿಗಳು ಸೆಲೆಬ್ರೇಷನ್ ಅಲ್ಲಿ ಉಸಿರುಗಟ್ಟಿ ಕಾಲ್ತುಳಿತಕ್ಕೆ ಸಿಗಾಕೊಂಡು ಜೀವವನ್ನೇ ಬಿಟ್ಟುಬಿಟ್ಟಿದ್ರು. ಅವರಿಗೆ ಸಂತಾಪ ಸೂಚಿಸುವ ಸಲುವಾಗಿ ಈ ಒಂದು ನಿರ್ಧಾರ.